ಮಗಳಿಗೆ ಎಲ್ಲ ಹಲ್ಲೆ ಮಾಡಿದ್ದಾರೆ ಮೇಯರ್ ಅವರು ಅಂತ ಹೇಳಿ ಇವತ್ತು ವಾಟ್ಸಪ್ ಮುಖಾಂತರ ಇರ್ಬೋದು ಅಥವಾ ಟಿ ವಿಗಳಲ್ಲಿ ಎಲ್ಲ ನನ್ನ ಗಮನಕ್ಕೆ ಬಂದು ನಿಜವಾಗಿ ಇದನ್ನು ಕೇಳಿ ಭಾಳಷ್ಟು ಬೇಸರ ಆಯಿತು. ಯಾಕಂತ ಹೇಳಿದ್ರೆ ಬಹುಶಃ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದುಕೊಂಡು ಅಥವಾ ರಾಜಕಾರಣಿಗಿಂತ ಮುಖ್ಯವಾಗಿ ನಾನು ಒಂದು 2 ಮಕ್ಕಳ ತಾಯಿ. ನನಗೂ ಕೂಡ ಮಕ್ಕಳನ್ನು ತೆಗೆದು ಬಿಸಾಡಿದ್ರು, ಹೊಡೆದ್ರು, ಮಕ್ಕಳಿಗೆ ಹೊಡೆದು ಅಂತೇಳಿ ನನಗೂ ಕೂಡ 2 ಮಕ್ಕಳಿದೆ. ನನಗೂ ಏನು ವಾಚ್ಮನ್ನ ಹೆಂಡತಿಗೆ ಇವತ್ತು ಚಿಕ್ಕ ಮಗು ಇದೆಯೋ ಅದೇ ರೀತಿ ನನಗೂ ಕೂಡ 1-1.5 ವರ್ಷದ ಮಗು ಇದೆ. ಆದುದರಿಂದ ಇದು ಈ ರೀತಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ನನ್ನ ಮನಸ್ಸಿಗೆ ಬಹಳಷ್ಟು ಆಘಾತ ಆಗಿದೆ. ನಿಜವಾಗ್ಲೂ ನನಗೆ ಬೇಸರ ಆಗಿದೆ ಅಂತಲೇ ಹೇಳ್ತೇನೆ. ಇಲ್ಲಿ ವಿಷಯ ನಡೆದದ್ದು ಇಷ್ಟೇ. ಮೊನ್ನೆ 20ನೇ ತಾರೀಕಿಗೆ ದೀಪಾವಳಿಯ ಸಂದರ್ಭ, ನಾನು ಬಹುಶಃ ಆ ದಿನ ನಾನು ಕೂಡ ಇರಲಿಲ್ಲ. ನಾನಂತ ಹೇಳಿದರೆ ಸಾನ್ನಿಧ್ಯದಲ್ಲಿ ದೀಪಾವಳಿಯ ಹಬ್ಬ ಸಂಭ್ರಮಾಚರಣೆಯಲ್ಲಿ ನಾನು ಇದ್ದೆ ಅಂತ ತಿಳ್ಕೊಳ್ತೇನೆ. ಬಹುಶಃ ಅದೇ 2 ದಿನದಲ್ಲಿ ಇರ್ಬೋದು. 20ನೇ ತಾರೀಕಿಗೆ ಏನು ಅಂತ ಹೇಳಿದರೆ ಇದು ನನ್ನ ಮಗಳು, ಅದೇ ರೀತಿ ಇವರಿಬ್ಬರು 3 ಮಕ್ಕಳು ಒಟ್ಟಿಗೆ ನಮ್ಮ ಗೇಟ್ನ ಎದುರುಗಡೆಯನ್ನು ಪಟಾಕಿ ಬಿಡ್ತಾ ಇದ್ರಂತೆ. ಅದನ್ನು ಬೇಕಿದ್ರೆ ನನ್ನ ಮಗಳೇ ಹೇಳ್ತಾರೆ, ಏನಾಯಿತು ಅಂತ ಆ ಮಕ್ಕಳೇ ಹೇಳ್ತಾರೆ. ಅದನ್ನು ಅವರೇ ಹೇಳ್ತಾರೆ. ಪಲ್ಲೆ ಹೇಳಿ ಮಕ್ಕಳು ಹೇಳಿ, ಅದನ್ನು ಹೇಳಿ ಏನಾಯ್ತು ಹೇಳಿ, ದಾದಾಂಡ ಪಲ್ಲೆ. ಪಟಾಕಿ ಬಿಡ್ತಾ ಇರುವಾಗ ವಾಚ್ಮನ್ ಮಗನಿಗೆ ಸ್ವಲ್ಪ ಗೊಬ್ಬರ ಕೊಟ್ಟರು. ಮತ್ತೆ ಆಚೆ ನೋಡುವಾಗ ಅವರು ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ವಾಚ್ಮನ್ ಹೇಳಿದ್ವಿ ಇವಳ ಮೇಲೆ ರೋಡಲ್ಲೆಲ್ಲ ಫುಟ್ಪಾತಲ್ಲಿ ದೂರವರೆಲ್ಲ ಓಡಿಸಿದ್ರು. ಮತ್ತೆ ಹೇಳಿದ್ರು ತುಂಬ ಕೆಟ್ಟ ಶಬ್ದ ಎಲ್ಲ ಹೇಳಿದ್ರು. ಮತ್ತೆ ಹೇಳಿದ್ರು ಇವತ್ತು ಅಲ್ಲಾಗಿದ್ದರೆ ನಾಳೆ ಬೆಳಿಗ್ಗೆ ನಿಮ್ಮನ್ನು ಕೊಂದಾಗ್ತದೆ, ನಾನು ನಿನ್ನನ್ನು ಬೀಸುವವರೆಗೆ ಮನೆಗೆ ಹೋಗೋದಿಲ್ಲ ಅಂತೇಳಿ ಅರ್ಧ ಗಂಟೆ ಓಡಿಸ್ತಿತ್ತು ಅವರು. ನೆಕ್ಸ್ಟ್ ಆಕ್ಚುಲಿ ನಾನು ಸಿನ್ಸಿನ್ ಕಡ್ಡಿ ಎಲ್ಲ ಮಾಡಿ ಸೈಡಲ್ಲಿ ಇಟ್ಟಿದ್ದೆ. ಅದು ವಾಚ್ಮನ್ ಮಗ ತೆಗೆದು ನನ್ನ ಕಾಲಿಗೆ ಹಾಕಿದ್ದೆ. ಅದಕ್ಕೆ ನನಗೆ ಕೋಪ ಬಂದು ಬರೀ ಅವ್ನ ಶರ್ಟ್ ಮಾತ್ರ ನಾನು ಇಟ್ಟಿದ್ದೆ. ಅವ್ನು ಬೇಕಂತಾನೆ ಅವ್ರ ಅಮ್ಮ ನೋಡ್ತಾ ಇದ್ದಾರೆ ಅಂತ ಕೂತ್ಕೊಂಡು, ಅದಕ್ಕೆ ಅವ್ರ ಅಮ್ಮ ನನ್ನನ್ನು ಹಿಡ್ಕೊಂಡು ಬಂದು ಓಡಿಸಿದ್ರು. ಮತ್ತು ಆಚೆ ಅವ್ರು ತುಂಬ ಬ್ಯಾಡ್ ವರ್ಡ್ಸ್ ಎಲ್ಲ ನನಗೆ ಬಿಡ್ತಾಯಿದ್ರು. ಮತ್ತು ನಾನು ಪಕ್ಕದ ಫ್ಲ್ಯಾಟ್ಗೆ ಹೋಗುವಾಗ ಅವ್ರು ಹೇಳಿದ್ರು ಕಮಲೆ ಇಲ್ಲಿ ನೋಡಿ ಇವಳು ಇಲ್ಲಿ ಬಂದಿದ್ದಾರೆ. ಮತ್ತು ನಾನು ಸಹ ಆಚೆ ಹೋಗಿ ಒಂದು ಹಸ್ಬೆಂಡ್ ಮತ್ತು ವೈಫ್ ಇವರು ನನ್ನ ಕಾಂಪೌಂಡಿಂದ ಮೇಲೆ ಬರಲಿಕ್ಕೆ ಹೇಳ್ತಾರೆ. ನಿಮ್ಗೆ ಗೊತ್ತಾಯ್ತಲ್ಲ ಏನಂತ ಹೇಳಿದರೆ, ಇವರು 3 ಜನ, ನಾನೀಗೆಲ್ಲ ಅದರದ್ದು ಕ್ಲಿಪ್ಪಿಂಗ್ ತೋರಿಸ್ತೇನೆ. ಈ 3 ಮಕ್ಕಳು ಪಟಾಕಿ CCTVಯಲ್ಲೆಲ್ಲ ರೆಕಾರ್ಡ್ ಆಗಿದೆ. ಈ 3 ಮಕ್ಕಳು ಆ ಸುರ್ಸುರು ಕಡ್ಡಿಯನ್ನು ಬಿಡ್ತಾ ಆಟ ಆಡ್ತಾ ಇದ್ರು. ಆವಾಗ ವಾಚ್ಮೆನ್ನ ಮಗ ಬಂದು ಆ ಸುರ್ಸುರು ಕಡ್ಡಿಯನ್ನು ಹೋಗುವಾಗ ಬರುವ ದಾರಿಗಳಿಗೆ ಮಕ್ಕಳಿಗೆ ಏನಾಗಿತ್ತು ಆಗ್ತದೆ ಅಂತೇಳಿ ನನ್ನ ಮಗಳು ಏನು ಮಾಡಿದ್ದು, ಆ ಸುರ್ಸುರು ಕಡ್ಡಿಯನ್ನೆಲ್ಲ ಒಂದು ಕಡೆಯಲ್ಲಿ ಬದಿಗಿಟ್ಲಂತೆ. ಬದಿಗಿಟ್ಟಾಗ ವಾಚ್ಮೆನ್ನ ಮಗ ಬಂದು ಆ ಸುರ್ಸುರು ಕಡ್ಡಿದು ಒಂದು ಇದನ್ನು ತಂದು ಇವಳ ಕಾಲಿಗೆ ಬಿಸಿಡ್ತಾರೆ. ಈಗ ಸಹ ಉಂಟು ಅದು ಗಾಯ, ಅದು ಸಿಪ್ಪೆ ಹೋಗಿದೆ ಬಟ್ ಇದೆ. ಬಿಸಿಟ್ಟಾಗ ಆ ಹುಡುಗಿ ಇವಳು ಅವನನ್ನು ಓಡಿಸ್ಕೊಂಡು ಬಂದ, ಮಗನನ್ನು ಓಡಿಸಿ ಬಂದ ಕೂಡಲೇ ಇವಳು ವಾಚ್ಮನ್ ಹೆಂಡತಿ ಇವಳಿಗೆ ಮಗನಿಗೆ ಹೊಡೆದ್ರೆ ಏನಂತೇಳಿ ತಿಳ್ಕೊಂಡ ಕೂಡಲೇ ಇವಳು ನಿನ್ನನ್ನು ಬಿಡುದಿಲ್ಲ ಅಂತ ಏನು ಬೇಡದ್ದು ಎಲ್ಲ ಭಾಷೆ ಮಾತಾಡಿ ಇವಳಿಗೆ ಬೈದ್ಲಂತೆ. ಅದು ಇವಳಿಗೆ ಗೊತ್ತುಂಟು. ಇವಳಿಗೆ ಮತ್ತೆ ಆ ರೀತಿ ಬೈದು ಇವಳನ್ನು ಓಡಿಸಿಕೊಂಡು ಹೋಗಿ ಇವಳು ಪಕ್ಕದಲ್ಲಿ ನಮ್ಮದು ಸಿಟಡೆಲ್ ಅಂತೇಳಿ, ನಮ್ಮ ಫ್ಲ್ಯಾಟ್ನ ಪಕ್ಕದಲ್ಲಿ ಸಿಟಡೆಲ್ ಫ್ಲ್ಯಾಟ್ ಇದೆ. ಸೊ ಸಿಟಡೆಲ್ ಫ್ಲ್ಯಾಟಿಗೆ ಅಂತೇಳಿ ಇವಳು ಅಲ್ಲಿಗೆ ಓಡಿದ್ಳು. ಅಲ್ಲಿ ಓಡುವಾಗ ಅಲ್ಲಿ ಸಹ ಇವರದ್ದೇ ಗೌಡಾಸ್ ಏನಿದ್ದಾರೆ ಅಲ್ಲಿದ್ದು ವಾಚ್ಮ್ಯಾನ್ ಮತ್ತು ಅವ್ರ ಫ್ಯಾಮಿಲಿಯವರು ಕಮಲ ನೋಡಿ ಇಲ್ಲಿ ಬಂದಿದ್ದಾಳೆ ಅಂತ ಹೇಳಿದ್ರು. ಇಲ್ಲಿ ಬಂದಿದ್ದಾಳೆ ಅಂತೇಳಿ ಈ ಮಗು ಪುನಃ ಅಲ್ಲಿಂದ ಓಡಿ ನೆಕ್ಸ್ಟ್ ಇವರ ಮನೆಗೆ ಹೋದದ್ದು. ರಾತ್ರಿ 9:30 ಗಂಟೆಗೆ ಯಾರಾದರೂ ತಾವು ತಿಳ್ಕೊಳ್ಳಿ, 9:30 ಗಂಟೆ ರಾತ್ರಿಗೆ ಒಂದು ಚಿಕ್ಕ ಮಗುವನ್ನು ಫುಟ್ಪಾತಲ್ಲಿ ಆ ರೀತಿ ಓಡಿಸಿಕೊಂಡು ಬರುವಾಗ ಇಷ್ಟು ವೆಹಿಕಲ್ಸ್ಗಳು ಬರ್ತದೆ. ಏನಾದರೂ ಒಂದು ಹೆಚ್ಚು ಕಡಿಮೆ ಆಗ್ತಿದ್ರೆ ಮತ್ತೆ ಇವರ ಮನೆಯಿಂದ ಹೋಗಿ ನೋಡಿ ಅವರು ಹೇಳ್ತಾರೆ, ಕೇಳಿ ಅವರ ಹತ್ರ. ನೆಕ್ಸ್ಟ್ ಇವರ ಮನೆಗೆ ಹೋದದ್ದು. ಸರ್ ಬಂದಿದ್ದಾರೆ, ಗೇಟಿಗೆ ಗೊತ್ತಿದ್ದಾರೆ, ನಾವು ಗೇಟ್ ಬಿಟ್ಟಿದ್ದೆ ಅವರು. ಎಂಕ್ಲು ಇಲ್ಲದ ಹೊಲ ಇತ್ತು ಆ್ಯಕ್ಚುಲಿ. ಸೊ ಎಂಕ್ಲು ಟಿ ವಿ ತೊಗೊಂಡಿತ್ತ. ಸಡನ್ಲಿ ಬರ್ತಿದ್ದು ಬಾಕಿ